ಎಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಒಲ್ಲದಿರೋ ಕುಲದಲ್ಲಿ ನೊಂದಿಹೆನ ನೋವಿನಲ್ಲಿ, ಒಲ್ಲದಿರೋ ಕುಲದಲ್ಲಿ ನೊಂದಿಹೆನ ನೋವಿನಲ್ಲಿ, ತಲ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ, ತಲ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ. ಭವರೋಗ ವೈದ ಶ್ರೀ ಸೂರ್ಯ ನಮೋ, ಬಹುಜನ್ಮದಾತನೇ ನಿನಗೆ ನಮೋ. ಸೂರ್ಯ ನಮೋ, ನಿನಗೆ ನಮೋ. ಸೂರ್ಯ ನಮೋ. ಹೇ ಪರಮಾತ್ಮ, ಸಲ್ಲದ ಮಾತಾಡಿ ಅಲ್ಲ ಗೆಳೆಯುವ ಜನರ, ಸಲ್ಲದ ಮಾತಾಡಿ ಅಲ್ಲ ಗೆಳೆಯುವ ಜನರ, ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು, ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ, ಭವರೋಗ ವೈದ ಶ್ರೀ ಸೂರ್ಯ ನಮೋ, ಬಹುಜನ್ಮದಾತನೇ ನಿನಗೆ ನಮೋ. ಸೂರ್ಯ ನಮೋ, ನಿನಗೆ ನಮೋ. ಸೂರ್ಯ ನಮೋ. ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ಆ ರಹಸ್ಯವೇನು ಎಂಬುದನ್ನು ನೀನು ತಿಳಿದಿರಲೇಬೇಕು. ಈ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು ಯಾರು ತಾಯಿ ನೀನು? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ತಾಯಿ, ನೀನು ಏನು ಹೇಳುತ್ತಿರುವೆಯೋ ನನಗೆ ಒಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿನ ದೃಷ್ಟಿಯು ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪನ್ನು ಚೇತರಿಸುತ್ತಿರುವುದು. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಿಳಿಸಬಲ್ಲೆಯಾ ತಾಯಿ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅರ್ಜುನನ ತಾಯಿ? ಹೌದು, ಅರ್ಜುನ ನಿನ್ನ ಶತ್ರುವಿನ ತಾಯಿ. ಆದರೆ ನೀನು ಅದಕ್ಕಾಗಿ ನನ್ನ ದ್ವೇಷಿಸಬೇಡ ಕರ್ಣ. ಹಸ್ತಿನಾವತಿಯ ಗರಡಿ ಆಟದ ಆ ದಿನವೂ ನನಗಿನ್ನೂ ನೆನಪಿನಲ್ಲಿರುವುದು. ನೀನು ವೀರಾವೇಶದಿಂದ ರಂಗವನ್ನು ಪ್ರವೇಶಿಸಿ ಅರ್ಜುನನನ್ನು ಹಸ್ತಯುದ್ಧಕ್ಕೆ ಕರೆದೆ. ಆಗ ನಿನ್ನ ತೇಜಪುಂಜವಾದ ಮುಖವನ್ನು ನೋಡಿ ಈ ಕುಂತಿಯ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು ಕರ್ಣ. ಆದರೆ ಆಚಾರ್ಯ ದ್ರೋಣನು ಹೀನಕುಲದ ಯೋಧನೊಡನೆ ನಿನ್ನನ್ನು ಕಾದಲಾಗದೆಂದು ನಿಷೇಧಿಸಿದನು. ಆಗ ನಿನಗಾದ ಅಪಮಾನದಿಂದ ನಾನು ನೀರವಾಗಿ ಕಣ್ಣೀರು ಸುರಿಸಿದೆ ಕರ್ಣ, ಕಣ್ಣೀರು ಸುರಿಸಿದೆ. ಆದರೆ ದುರ್ಯೋಧನನು ನಿನ್ನ ಪರ ವಹಿಸಿ ನಿನ್ನನ್ನು ಅಂಗರಾಜದ ಸಾಮಂತನನ್ನಾಗಿ ಮಾಡಿದರು. ಆಗ ಪುನಃ ನನ್ನ ಹೃದಯವು ಆನಂದದಿಂದ ತುಂಬಿ ತುಳುಕಾಡಿತು ಕರ್ಣ. ಅಪ್ರಾರ್ಥಿತವಾಗಿ ದೊರಕಿದ ರಾಜಮುಕಟವನ್ನು ನೀನು ಪಾದಕ್ಕೆ ಅರ್ಪಿಸಿದೆ. ಆಗ ಪಾಂಡು ಪುತ್ರರು ನಕ್ಕರು. ಆಗ ಈ ಕುಂತಿ ಮಾತ್ರ ನಿನ್ನ ಪಿತೃಭಕ್ತಿಯ ಉಚ್ಚ ದರ್ಶನದಿಂದ ಪ್ರೀತಳಾದಳು ಕರ್ಣ, ಪ್ರೀತಳಾದಳು. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಹೇಗೆ ಬಂದೆ? ನಿನ್ನನ್ನು ಕರೆದುಕೊಂಡು ಹೋಗಲು ಬಂದೆನು ಕರ್ಣ. ನನ್ನನ್ನು ಕರೆದುಕೊಂಡು ಹೋಗೋದು ಎಲ್ಲಿಗೆ? ನನ್ನ
ತಾಯಿ ಅಕ್ಷಮವೆನಿಸಿ ಜೀವವ ತ್ಯಜಿಸಿ ಅಕ್ಷಮವೆನಿಸಿ ಜೀವವ ತ್ಯಜಿಸಿ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ಏನಾಗಿದು ಕೊರತೆ ಐವರ ಮಾತೆ ಏನಾಗಿದು ಕೊರತೆ ಬಹುದಿನದ ಬಯಗೆ ಒಲಿಸಿತಮ್ಮ ಬಯಸಿದ ದರುಶನ ದೊರಕಿತಮ್ಮ ಬಹುದಿನದ ಬಯಗೆ ಒಲಿಸಿತಮ್ಮ 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 ಕುಮಾರ ಅಮ್ಮ 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ಈ ನಿನ್ನ ಹೃದಯದಲ್ಲಿ ಈ ಸೂತಪುತ್ರ ಕರ್ಣನಿಗೆ ಸ್ಥಾನವಿರುವುದೇ ತಾಯಿ ಕಂದ ನಿನ್ನ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗೆ ನಯ್ಯ ಕಂದ
ತೋರಿಸುತ್ತಿದೆ. ಆದರೆ ನಾಳಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಇವೆರಡು ಸೈನ್ಯಗಳು ಹೋರಾಡುವಂತಿದೆ. ಆದರೆ ನನ್ನ ಶತ್ರುವಾದ ಅರ್ಜುನರ ತಾಯಿಯು ನನ್ನ ಬಳಿ ಬಂದು ಧೀರವಾಣಿಯಿಂದ ಪ್ರಸಕ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ಅವಳ ಕರುಣಾ ದೃಷ್ಟಿಯಿಂದ ನನ್ನ ಹೃದಯವು ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಿಂಗಿಸಲು ತವಕಿಸುತ್ತಿರುವುದು. ಹಾಗಾದ್ರೆ ತಡ ಮಾಡಬೇಡ ಪುತ್ರ, ನನ್ನೊಡನೆ ಬಂದು ಬಿಡು. ಬರುವಿನ ತಾಯಿ, ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ನಿನ್ನ ಜೊತೆ ಆನಂದದಿಂದ ಬರುವೆನು. ಆದರೆ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ? ನದಿಯ ಆಚಿನ ದಡೆಗೆ ಪಾಂಡವರ ಶಿಬಿರ ದೀಪಗಳು ನಮ್ಮನ್ನು ಕರೆಯುತ್ತಿರುವುದು ಮಗು. ಅಲ್ಲಿ ನಾನು ಕಳೆದುಕೊಂಡಂತಹ ತಾಯಿಯನ್ನು ಪುನಃ ಪಡೆಯುವೆನೆ. ಪಡೆಯುವೆ ಮಗು. ಅಮ್ಮ, ಹಾಗಿದ್ದರೆ ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಪಾಂಡವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಈ ವಿಭಿನ್ನ ಸಮಾವರಣದಲ್ಲಿ ಬಿಟ್ಟೆ ಹೇಗೆ ತಾಯಿ? ಸೂರ್ಯ ಕರ್ಣಾರ್ಜುನರ ಸೋದರ ಸಂಬಂಧವನ್ನು ನಾಶ ಮಾಡಿ ಅವರಿರುವರ ನಡುವೆ ದ್ವೇಷದ ಕಮರಿಯನ್ನು ಹೇಗೆ ಸೃಷ್ಟಿಸಿದೆ ತಾಯಿ? ಹೇಗೆ ಮಾತನಾಡುವುದಿಲ್ಲವೇ? ನೋಡು, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರಮಯವನ್ನಾಗಿ ಮಾಡಿದೆ. ಏಕೆ? ಹೋಗಲಿ ಬಿಡು. ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ, ಇಷ್ಟವಿಲ್ಲದಿದ್ದರೆ ಹೋಗಲಿ. ಆದರೆ ನಾನು ಯಾವ ತಪ್ಪಿಗಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದೆನು ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ. ಆದರೆ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಕುಮಾರ, ಈ ನಿಂದನೆಗಳಿಗಿಂತ ಸಾವಿರ ಪಾಲು ಕಠಿಣವಾದ ಹಿಂಸಾತ್ಮಕ ಘೋರ ಶಾಪದಿಂದ ನಾನು ಜರ್ಜರಿತಳಾಗಿರುವೆನು. 5 ಜನ ಮಕ್ಕಳನ್ನು ಹೊಂದಿಯೂ ನನ್ನ ಹೃದಯ ಬಂಜೇರದಂತೆ ನೀರಸ ದುಃಖಮಯ. ನಿನ್ನನ್ನು ಪರಿತ್ಯಾಗ ಮಾಡಿದ ಅಪರಾಧದಿಂದ ನನ್ನ ಜೀವನವು ಮರಳುಗಾಡಿನಂತೆ ಶುಷ್ಕವೂ ವಿರೂಪವೂ ಹೋಗಿದೆ ಕರ್ಣ. ಅವಳನ್ನು ಕ್ಷಮಿಸು. ಅವಳ ನಿನ್ನ ಪವಿತ್ರ ಕ್ಷಮೆಯ ಶಿಖೆಯಿಂದ ಅವಳ ಪಾಪವು ದಗ್ಧವಾಗಲಿ ಕೃಷ್ಣ, ದಗ್ಧವಾಗಲಿ. ಅಳಬೇಡ ತಾಯಿ, ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದಾಹವನ್ನು ಶಮನ ಮಾಡಲಿ. ಕುಮಾರ, ಪುನಃ ಒಂದು ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಕರ್ಣ. ಅದು ಬಯಲು ಬಯಕೆ ಎಂಬುದು ನಾನು ಬಲ್ಲೆ. ಆದರೆ ನಾನು ಬಂದದ್ದು ನಿನ್ನ ಜನ್ಮಗತವಾದ ಅಧಿಕಾರಗಳನ್ನು ನಿನಗೆ ಕೊಡಿಸಲು ಬಂದೆ. ನಾನು ಸೂತಪುತ್ರನಾಗಿ ಹುಟ್ಟಿದೆನು, ಸೂತಪುತ್ರನಾಗಿಯೇ ಉಳಿಯುವೆನು. ಮತ್ತಾವ ಗೌರವಾದರಗಳು ನನಗೆ ಬೇಡ ತಾಯಿ. ಹಸ್ತಿನಾವತಿಯ ರಾಜಸಿಂಹಾಸನವು ನಿನ್ನದು. ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸು ಕರ್ಣ. ತಾಯಿ, ಸಾಮಾನ್ಯ ಮನುಷ್ಯನಿಗೂ ನೀರಾಯಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡದ ತಾಯಿ, ನೀನು ಈಗ ನನಗೆ ರಾಜ್ಯಲೋಭವನ್ನು ತೋರಿಸಲು ಬಂದಿರುವೆಯ? ತಾಯಿ, ನೀನು ಕಂದಿನಲ್ಲಿ ಕಡಿದು ಹಾಕಿದ ಆ ಒಂದು ಪ್ರೇಮದ ಸಸಿಯು ಒಣಗಿ ಹೋಗಿದೆ. ಪುನಃ ಅದು ಚಿಗುರುವುದಿಲ್ಲ. ವಿಷ ಬೀಜವು ಬಿತ್ತುವಾಗ ನಾವು ತಿಳಿವೆವು ಅದು ಅಲ್ಪವಾದದೆಂದು. ಮನಸ್ಸು ಮಾಡಿದರೆ ಅದು ಕಿತ್ತು ಬಿಸಿಡಬಹುದಿತ್ತು. ಆದರೆ ವಿಧಾತನ ನಿಯಮವೇ ಬೇರೆ. ನಾನು ಪರಿತ್ಯಾಗ ಮಾಡಿದ ಹಸಗೂಸವು ಇಂದು ಬೆಳೆದು ಮರವಾಗಿ ಆ ವಿಷ ಬೀಜವನ್ನು ನಮಗೆ ತಿನ್ನಿಸುತ್ತಿರುವುದು. ಕುಮಾರ, ಅಮ್ಮ, ಜನ್ಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ, ಹೃದಯದ ಮನ ದೇವತೆ. ಮಕ್ಕಳೈವರನ್ನು ಮುತ್ತು ಕೊಟ್ಟು ಸಾಕಿದೆ, ಮಕ್ಕಳೈವರನ್ನು ಮುತ್ತು ಕೊಟ್ಟು ಸಾಕಿದೆ. ಕರುಳಿನ ಕಂದನ
ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಕವಚವನ್ನು ಅಪಹರಿಸಿದ, ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ನನ್ನ ಬಳಿ ಬಂದು ತೊಟ್ಟ ಬಾಣವ ತೊಡಬೇಡವೆಂದು ವಾಗ್ದಾನ ಪಡೆದಳು. ಮಾಡಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೇನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಜನನಿ ಜನನಿ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಇಡುವುದು ಒಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಇಡುವುದು ಒಂದೇ ಬಾಣದ ಗುರಿಯ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ನಿನ್ನಿಷ್ಟವಿದ್ದಂತಾಗಲಿ, ಹೋಗಿ ಬಾ ತಾಯಿ. ಆಗಲಿ ಮಗನೇ. ಅಮ್ಮ, ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಮ್ಮ. ಹೇಳು ಕುಮಾರ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಎಲ್ಲಿಯೂ ಹೇಳಬೇಡ ತಾಯಿ. ಅಯ್ಯೋ ಕುಮಾರ. ಅಮ್ಮ, ನಾನು ಈ ಯುದ್ಧದಲ್ಲಿ ದೈವವಶಾತ್ ಏನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ಉತ್ತರಾಧಿಕ್ರಿಯೆಯನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನು ತಾಯಿ. ಆಗಲಿ ಮಗನೇ. ಹೇ ವಿಧಾತ, ಕಣ್ಣೀರಿನಲ್ಲಿ ಕಲಿಸಿದ ದುಃಖದ ವೃತ್ತಿಗೆಯಿಂದ ಈ ಕುಂತಿಯನ್ನು ನಿರ್ಮಿಸಿದೆಯೇನೋ. ಪಾಪಕ್ಕೆ ತಕ್ಕ ಶಿಕ್ಷೆ, ಕರ್ಮಕ್ಕೆ ತಕ್ಕ ಫಲ. ಹೋಗಿ ಬರುವುದು. ದೈವ ಬಲವಿಲ್ಲದವರು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನು ಈಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಇದೆಂತಹ ದುಶ್ಶಕುನ! ನೋಡುತ್ತಿದ್ದಂತೆ ಆಕಾಶದಲ್ಲಿನ ನೂರಾರು ನಕ್ಷತ್ರಗಳು ಒಮ್ಮೆಲೆ ಭೂಮಿಗೆ ಉರುಳಿದವು. ಇದರ ಅರ್ಥವೇನು? ಕುರುವಂಶದ ಮತ್ತಾವ ಅನರ್ಥವು ಈ ದಿನ ಪ್ರಾಪ್ತಿಯಾಗಿರುವುದೋ ಕಾಣೆನಲ್ಲ. ಹೇ ಈಶ್ವರ, ಈ ಗಾಂಧಾರಿಯ ಕಪೋಲದಲ್ಲಿ ಎಂತಹ ಕಠಿಣ ಕಥೆಯನ್ನು ಬರೆದಿರುವೆ.
ಕುಲ ತಿಲಕ ಪಾಂಡವರೊಳು ನೀ ಸಂಧಿಯ ಗೈದು ತನಯ ಪಾಂಡವರೊಳು ನೀ ಸಂಧಿಯ ಗೈದು ಅಸ್ತಿನಾವತಿಯ ಕೀರ್ತಿಯ ತಾರ ಅಸ್ತಿನಾವತಿಯ ಕೀರ್ತಿಯ ತಾರ ಅಸ್ತಿನಾವತಿಯ ಕೀರ್ತಿಯ ತಾರ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ. ಬಾ ಮಗು, ನಿನಗಾಗಿ ಕಾಯುತ್ತಿದ್ದೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಬೆಳಕು ಹೊರೆಯುತ್ತಿದ್ದಂತೆ ದುರ್ನಿಮಿತ್ತ ಪರಂಪರೆ. ಸಮೀಪ ಬಾ ಕುಮಾರ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಾಮಯ, ನನ್ನ ಕುಮಾರನಿಗೆ ಯಾವುದೇ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಡುವೆನು. ನನಗೆ ಅನುಜ್ಞೆಯನ್ನು ಕೊಡುತ್ತಾಯಿ. ಯುದ್ಧ? ಇದೆಂತ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರ್ಯಾರು? ಅಮ್ಮ, ಈ ಬಾಹುವಿನಲ್ಲಿ ಶಕ್ತಿಯು ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯೇ. ಕುರುಕ್ಷೇತ್ರದಲ್ಲಿ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಅಮ್ಮ? ತಿಳಿದಿರುವುದು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು. ಆದರೆ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಯುದ್ಧವನ್ನು ಪ್ರಾರಂಭಿಸುವೆ ಎಂದು ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ ತಾಯಿ ಅಲ್ಲ, ಯುದ್ಧವು ಮನುಷ್ಯತ್ವನ ನಾಶ, ಧರ್ಮದ ಮಹಾವಿಪ್ಲವ. ದರಿದ್ರ ಭಿಕ್ಷುಕನಂತೆ ಗೃಹ ದ್ವಾರದ ಬಳಿ ನಿಂತಿರುವ ಶಾಂತಿ ದೇವತೆಯನ್ನು ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರ ಪುತ್ರರನ್ನು ಎತ್ತ ವೀರ ಮಾತೆಯು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವಳೆ. ಯುದ್ಧವೋ ಕ್ಷತ್ರಿಯನ ಧರ್ಮ ತಾಯಿ. ನಾನು ಧರ್ಮವನ್ನು ಪಾಲಿಸುವೆನು. ನನಗನುಜ್ಞೆಯನ್ನು ಕೊಡುತ್ತಾಯಿ. ಧರ್ಮದ ರಹಸ್ಯವು ನೀನು ತಿಳಿಯಲಾರೆಯ ಮಗು. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗವನ್ನು ಮಾಡಿದ ನಿನ್ನಂತ ನೀಚನಿಗೆ ಧರ್ಮವು ತಿಳಿದಿರುವುದೇ? ಧರ್ಮವನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಆಗ ಧರ್ಮವು ಉಳಿಯುವುದು. ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕಾರವಾಗಲಿದ್ದಾಯೇ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ಚೀಟಿಗೂ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆನು ಬಲ್ಲೆಯ ತಾಯೇ? ಏನು ಮಾಡುತ್ತಿದ್ದೆ ಕುಮಾರ? ಬಲಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷೆಯಾಗಿ ನಿಂತಿದ್ದರೆ ರಕ್ಷಿಸದೆ ಆ ಅಪಮಾನವನ್ನು ಪ್ರತಿರೋಧನೆ ಮಾಡುತ್ತಿದ್ದೆನು ತಾಯಿ. ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದೇನು? ಸಹಾಯಕನು ಆದ ಏಡಿಯು ಒಪ್ಪದಂತಹ ತಟಸ್ಥ ಭಾವ. ಅದಕ್ಕೋಸ್ಕರವಾಗಿಯೇ ತಾಯೇ ನನಗೆ ಪಾಂಡವರಲ್ಲಿ ಇಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯದ ಸ್ಮೃತಿಯನ್ನೇ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ. ಅದಕ್ಕಾಗಿಯೇ ನಾನು ದೀಕ್ಷಾಪೂರ್ಣನಾಗಿರುವೆನು. ನನಗೆ ಆರೋಗ್ಯವನ್ನು ಕೊಡುತ್ತಾಯಿ. ಕುಮಾರ, ನನ್ನಿಂದ ಆಶೀರ್ವಾದವನ್ನು ಬಯಸುವೆಯಾ? ನಿನ್ನ ಜ್ಞಾತಿ ಹಿಂಸೆಗೆ ಇಷ್ಟೊಂದು ಉತ್ಕಟವೇ? ಆದರೆ ನನ್ನಿಂದ ಆಶೀರ್ವಾದವನ್ನು ನೀನು ಹೊಂದಲಾರೆ. ನಿನ್ನ ಮುಖ ನೋಡಲು ನನಗೆ ಇಷ್ಟವಿಲ್ಲ. ಇಲ್ಲಿಂದ ಹೊರಟು ಹೋಗು ಕುಮಾರ. ಅಮ್ಮ, ನೀನಿನ್ನೂ ಪ್ರಕೃತಸ್ಥಳಾಗಿಲ್ಲ ತಾಯೇ. ನಾನು ನಿನ್ನನ್ನು ಪುನಃ ನೋಡುವೆನು. ಪರಮಾತ್ಮ, ಈ ತಾಯಿಯ ಹೃದಯವನ್ನು ಎಂತಹ ವಿಚಿತ್ರ ವಸ್ತುವಿಂದ ನಿರ್ಮಿಸಿರುವೆ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಮಮತೆಯಿಂದ ಸಾಕಿಸಲಿದೆ. ಆದರೆ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ಕುಮಾರನನ್ನು ನಾನು ತ್ಯಜಿಸಲಾರೆ.
ಕುಮಾರ, ನನ್ನೆದುರಿನಲ್ಲಿ ಮೊಳಕಾಲಿ ಊರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಏ ಕುಮಾರ, ಯುದ್ಧದಲ್ಲಿ ಪೌರುಷದಿಂದ ಹೋರಾಡು. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ಯ ತಥೋ ಜಯಃ, ಯಥೋ ಧರ್ಮಸ್ಯ ತಥೋ ಜಯಃ, ಯಥೋ ಧರ್ಮಸ್ಯ ತಥೋ ಜಯಃ. ಯಥೋ ಧರ್ಮಸ್ಯ ತಥೋ ಜಯಃ, ಯಥೋ ಧರ್ಮಸ್ಯ ತಥೋ ಜಯಃ. ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಚಲದಂಕ ಮಲ್ಲ ಈ ದುರ್ಯೋಧನನ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಹದಮ ಪಾಂಡವರ ಮದವ ಮುರಿದು ನಾ ಬರದಿ ಭಾರತವ ದುರದಿ ಗೆಲ್ಲುವೆ. ಹದಮ ಪಾಂಡವರ ಮದವ ಮುರಿದು ನಾ ದುರದಿ ಭಾರತವ ಬರದಿ ಗೆಲ್ಲುವೆ. ಗುಡುಗಿ ಗುಡುಗಿ ಬ್ರಹ್ಮಾಂಡವೇ ನಡಗಿಸಿ, ಗುಡುಗಿ ಗುಡುಗಿ ಬ್ರಹ್ಮಾಂಡವೇ ನಡಗಿಸಿ ಹೊರ ಭಾರತವ ಪರಿಪಾಲಿಸುವೆ, ಹೊರ ಭಾರತವ ಪರಿಪಾಲಿಸುವೆ. ಯಾರು ಎನ್ನೆದುರಿಸಬಲ್ಲವರು? ಚಲದಂಕ ಮಲ್ಲ ಈ ದುರ್ಯೋಧನನ ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಕಾಲೋಚಿತವಾದ ಕ್ಷತ್ರಿಯದ ಧರ್ಮವನ್ನು ನಾನೆಂದಿಗೂ ಬಿಡುವುದಿಲ್ಲ ತಾಯಿ, ನಾನೆಂದಿಗೂ ಬಿಡುವುದಿಲ್ಲ. ವಿಜಯ 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 ಜವದೊಳೀಕ್ಷಿಸೈ ಮೇರವಿ ರಣಭೂಮಿಯ ಪರಿಯ ವಿಜಯ 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 ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹಾಗ್ರಾರಿ ಭಟ ಸಮಾಕ್ರಾಂತ ವಿಜಯ ವಿಜಯ ಅಹಿತ ನವಹಯುತ ತುರುಗ ಗಜ ಸಹಿತ ವಿಭವ ಮುದಿತ ಅಹಿತ ನವಹಯುತ ತುರುಗ ಗಜ ಸಹಿತ ವಿಭವ ಮುದಿತ ತುಹಿನ ರಾಜಿ ಕುಲ ಮಹಾಬ್ದಿ ನಿಖಿಲ ತುಹಿನ ರಾಜಿ ಕುಲ ಮಹಾಬ್ದಿ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ 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 ವಿಜಯ ವಿಜಯ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನು ಸಾರಿ ನೋಡುವೆನು.
ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತನವಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನ್ನ ಪ್ರಿಯ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಗಂಭೀರ ಮುದ್ರೆಯಿಂದ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು. ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹರಿಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಹೇಳಬಲ್ಲೆನಾದರೆ ಏನಿದು, ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ ಕೃಷ್ಣ, ಸಮರದಿ ಸೆಣೆ ಸಾಡೆನಾ.
ಇವರಲ್ಲಿ ಎಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹೊರಿತಿರುವುದರ ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಈ ಗುರುವದೆಗೆ ಕೈಯಾಕಲಾರನು ಪ್ರಭು. ರಥವನ್ನು ತಿರುಗಿಸು ಮಿತ್ರ, ನನಗೀಗ ಯುದ್ಧವೂ ಬೇಡ. ಅರ್ಜುನ, ಕುತಾತ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಕುತಾತ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟುಮ ಸ್ವರ್ಗ ಮಕೀರ್ತಿಕರ ಅರ್ಜುನ. ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ ನೀನು. ಪರಮಾತ್ಮ ಪರಮಾತ್ಮ, ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಮಹಾಸಂಖ್ಯಾ ದ್ರೋಣಾಚ ಮಧುಸೂದನ. ಭೀಷ್ಮಂ ಮಹಾಸಂಖ್ಯಾ ದ್ರೋಣಾಚ ಮಧುಸೂದನ. ವಿಶುಭಿ ಪ್ರತಿಯೋತ್ಸಮಿ ಪೂಜಾರ್ಯವರಿಸೂದನ. ಪರಮಾತ್ಮ, ಪಾರ್ಥ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಹಸ್ತವಿದ್ಯೆ ಕಲಿಸಿಕೊಟ್ಟ ಗುರು. ಈ ಗುರು ಹಿರಿಯರ ಮೇಲೆ ಬಾಣವನ್ನು ತೊಡುವುದೇ? ಈ ಗುರುವದೆಯಿಂದ ಸಿಗುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಈ ಗುರುವದೆಯು ನನಗೆ ಸಮ್ಮತವಿಲ್ಲ ಪ್ರಭು. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತೆ ಅವ ಧರ್ಮವೂ ಇಲ್ಲವೆಯೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ನಿನ್ನನ್ನು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನ ಮಾಡು.
ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನೀನೇ ನನಗೊಂದು ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ನಿರ್ದಿಷ್ಟ ಕರ್ಮವನ್ನಾಚರಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಮೋಕ್ಷವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಈ ಲೋಕದಲ್ಲಿ ನಿನ್ನ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರ ರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಅಧರ್ಮದ ಉದ್ಧಾರವು ಧರ್ಮದ ಪತನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಉದಯ ವಿಕಾಸಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠವೂ ಸರ್ವಾಂತರ್ಯಾಮಿಯೂ ಆದ ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಅಧಿಕಾರಣನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು. ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆದ ನಾನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನನ್ನ ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು.
ಕರಾಳ ಕಾಲ ಸ್ವರೂಪನು ನಾನು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಜ ರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನು ಪಾಮರ ಎನ್ನಳು, ಮಾಡು ಕೃಪೆಯನು ಪಾಮರ ಎನ್ನಳು, ಭೀಕರ ರೂಪವ ಬೇಗೆಯ ಸಹಿಸಿ, ಭೀಕರ ರೂಪವ ಬೇಗೆಯ ಸಹಿಸಿ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಜ ರಮಣ, ಮುಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಪರಮಾತ್ಮ, ಎಂಥ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಕೈಕಾಲುಗಳಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಸೇರಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು.